ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ಮಾರ್ಕೆಟ್ ಏನಾಯಿತು? ಬ್ಯೂಟಿಫುಲ್ನಲ್ಲಿ ನಿನ್ನೆ ನಾವೇನು ಅಂದ್ಕೊಂಡಿದ್ವಿ? ನಾವು ನಿನ್ನೆ ಇಲ್ಲಿಂದ ಈ ಟಾಪಿಂದ ಈ ಲೆವೆಲ್ಗೆ ಒಂದು ಫಿಬೊನಚ್ಚಿ ಹಾಕ್ಕೊಂಡಿದ್ವಿ. ಈ ಫಿಬೊನಚ್ಚಿ ಹಾಕ್ಕೊಂಡು ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ 23,265 ಇದೇ ಲೆವೆಲ್ ಮಾತಾಡ್ಕೊಂಡಿದ್ವಿ. ಮತ್ತು 25,353 ಈ ಎರಡು ಲೆವೆಲ್ ನಾವು ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡ್ಕೊಂಡಿದ್ವಿ. ಏನಾಯಿತು? ಈ ಥರ ಫಿಬೊನಚ್ಚಿ ನಾವೇನು ಹಾಕ್ಕೊಂಡಿದ್ರಲ್ಲ, ಇದಕ್ಕೆ ಈ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಮತ್ತು ಇದು ಪ್ರೈಸ್ ಆಕ್ಷನ್ ಲೆವೆಲ್ ಇವೆರಡು ತುಂಬ ಇಂಪಾರ್ಟೆಂಟ್ ಅಂತ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಸೊ ಇವತ್ತೇನಾಯ್ತು ಮಾರ್ಕೆಟು? ಇವತ್ತು ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ? ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಈ ಲೆವೆಲಿಂದ ಫಸ್ಟು ಈ ಲೆವೆಲಿಂದ ಈ ಟಾಪ್ಗೆ ಒಂದು ಫಿಬೊನಚ್ಚಿ ಹಾಕ್ಕೊಬೇಕು. ಫಿಬೊನಚ್ಚಿ ಹಾಕ್ಕೊಂಡ್ರೆ ಫಸ್ಟ್ ಏನಾಯ್ತು ಇವತ್ತು ನಮ್ಮ 23,265 ಆ ಲೆವೆಲ್ಗೆ ಇವತ್ತು ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗಿ ಏನು ಮಾಡ್ತು? ಒಂದು ಪ್ರೈಸ್ ಆಕ್ಷನ್ ಮಾಡ್ತು. ಪ್ರೈಸ್ ಆಕ್ಷನ್ ಮಾಡಿದ ತಕ್ಷಣ ಏನು ಅನ್ಕೊಬೇಕು ನಾವು? ಈಗ ಏನು ಅನ್ಕೊಬೇಕು ಅಂದರೆ ಸಿಂಪಲ್ಲಾಗಿ ಈ ತೆಗಿಯೋಣ ಇದನ್ನು. ಇವಾಗ ಏನು ಫಿಬೊನಚ್ಚಿ ನಮ್ಮ ಪ್ರೈಸ್ ಆಕ್ಷನ್ ಲೆವೆಲ್ ಅದರ ಟಾರ್ಗೆಟ್ 23,000 ನೋಡಿ, ಬ್ಯೂಟಿಫುಲ್ ಆಗಿ 23,353 ಒಂದೇ ಕ್ಯಾಂಡಲ್ ಬಂದು ಅದನ್ನು ನೆಕ್ಸ್ಟ್ ಈ ಕ್ಯಾಂಡಲ್ ಬೀಟ್ ಮಾಡ್ತು. ಯಾವುದು? ಈ ಕ್ಯಾಂಡಲ್ ಬೀಟ್ ಮಾಡ್ತು. ಬೀಟ್ ಆಗಿದ ತಕ್ಷಣ ಅದು ಬ್ಯೂಟಿಫುಲ್ಲಾಗಿ ಬೀಟ್ ಆಯಿತು. ಬೀಟ್ ಆಗಿದ ತಕ್ಷಣ ನಾವೇನು ಮಾಡಬೇಕು? ನಮ್ಮ ಟಾರ್ಗೆಟ್ 0.76 ಲೆವೆಲ್ಗೆ ನಮ್ಮ ಟಾರ್ಗೆಟ್ ಹೋಗುತ್ತೆ ಅಂತ. ಏನು ಈ ವೇವ್ಗೆ ಫಿಬೊನಚ್ಚಿ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಆ ವೇವ್ನ ಅಂದರೆ ಆ ಕರೆಕ್ಷನ್ ಕಂಟಿನ್ಯೂ ಮುಗಿಸೋದಕ್ಕೆ ಮೇಲೆ ಹೋಗ್ಬೇಕು ಮಾರ್ಕೆಟು. ಬ್ಯೂಟಿಫುಲ್ಲಾಗಿ ಹೋಯ್ತಾ? ಬ್ಯೂಟಿಫುಲ್ಲಾಗಿ ಇದೇ ಲೆವೆಲ್ಗೆ ಹೋಯ್ತು. ಇಲ್ಲಿಂದ ಈಗ ಮಾರ್ಕೆಟಲ್ಲಿ ಸ್ಟಾಪ್ ಆಯಿತು. ಏನು ಇವತ್ತು ಅಷ್ಟೇ ಸೈಡ್ ವೈಸ್ ಮಾರ್ಕೆಟ್. ಇವತ್ತು ಏನು ಮಾಡಬೇಕು? ಗ್ಯಾಪ್ ಡೌನ್ ಆಗಿ ಮೇಲೆ ಹೋಗ್ತಾ ಐತೆ ಅಂದ ತಕ್ಷಣ 0.7 ಇನ್ನೂ ಸ್ವಲ್ಪ ಇತ್ತು. ಮತ್ತು ಈ ಟ್ರೆಂಡ್ ಲೈನು ಇಲ್ಲೇ ಇತ್ತು. ಈ ಟ್ರೆಂಡ್ ಲೈನ್ ಏನಿದೆಯಾ ಇದು ಇಲ್ಲೇ ಇತ್ತು. ಸೊ ಹಂಗಾಗಿ ಈ ಬೌಂಡ್ರಿಯಲ್ಲೇ ಇರೋವರೆಗೂ ನಾವೇನು ಟ್ರೇಡ್ ಮಾಡೋಕ್ಕಾಗಲ್ಲ. ಬೈಯರ್ಸ್ ಏನು ಮಾಡಬೇಕು? ಸೈಲೆಂಟಾಗಿ ಕೂತ್ಕೊಂಡ್ಬೇಕು, ಏನು ಮಾಡಬಾರ್ದು. ಸೆಲ್ಲರ್ಸ್ ಬ್ಯೂಟಿಫುಲ್ ಇವತ್ತು ನೋಡಿ ಓಪನ್ ಆಯಿತು, ಪ್ರೈಸ್ ಆಕ್ಷನ್ ಮಾಡಿದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಬೇಕು. ಸೆಲ್ಲಿಂಗ್ ಮಾಡಿಸಿದ್ರೆ ನಮ್ಮ ಟಾರ್ಗೆಟ್ ಇದು. ಅದಾದಮೇಲೆ ಯಾವ TS ಕೇಸ್ಗಳು ಇವತ್ತು ಇದ್ರ ಮೇಲೆ ಇರೋ CSL ಮಾಡ್ಕೊತೀವಿ. ಅದನ್ನು ಪ್ರೈಸ್ ಆಕ್ಷನ್ ಬೀಟ್ ಮಾಡೋದಾಗ CSL ಎಕ್ಸಿಟ್ ಮಾಡ್ಕೊಂಡು PSLನ ಆ್ಯಡ್ ಮಾಡ್ಕೊತಾ ಬರ್ತೀವಿ ನೋಡಿ. ಅದಾದಮೇಲೆ ಇಚ್ಚುಮುಕ್ಕು ಒಳಗಡೆ ಬಂದು ಇಚ್ಚುಮುಕ್ಕನ್ನ ಆ್ಯಡ್ ಮಾಡ್ಕೊಂಡು ಒಳಗಡೆ ಅಲ್ಲೇ ಆಟ ಆಡ್ಕೊಂಡು ಮಾರ್ಕೆಟ್ ಅಲ್ಲೇ ಇತ್ತು. ಬ್ಯೂಟಿಫುಲ್ಲಾಗಿ ಇವತ್ತು ನಮಗೆ ಒಳ್ಳೆ ಎಕ್ಸ್ಪೈರಿ ಸಹ ಸೆನ್ಸೆಕ್ಸಲ್ಲಿ ಸಿಕ್ತು. ಇಲ್ಲೇ ಇವತ್ತು ಆಟ ಆಡ್ಕೊಂಡು ಮಾರ್ಕೆಟ್ ಇನ್ನೆಲ್ಲೂ ಹೋಗಿಲ್ಲ. TS ಕೇಸ್ ಒಳಗಡೆ ಆಟ ಆಡ್ಕೊಂಡಿತ್ತು. ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು? ನಾಳೆ ಏನು ಮಾಡ್ಬೋದು? ಸಿಂಪಲ್ ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋಗಿ ಈಗ ಈ ಟ್ರೆಂಡ್ನ ಕರೆಕ್ಷನ್ ಆಗಿದೆ, ಇದನ್ನ ಈಗ ತೆಗಿಯೋಣ. ಏನೇ ಪಾಸಿಬಿಲಿಟೀಸ್ ಅಂತ ಚೆಕ್ ಮಾಡೋಣ. ನೋಡಿ, ಇದೊಂದು ಟ್ರೆಂಡ್ ಥರ ಬರ್ತಾ ಇದೆ. ಇದು ಡೈವರ್ಜೆನ್ಸ್ ಸಹ ಬಂದಿದೆ ಇದರಲ್ಲಿ ಲೈಟಾಗಿ. ಈ ಲೆವೆಲ್ ಏನಿದೆಯಲ್ಲ, ಈಗ ಈ ಟ್ರೆಂಡ್ ಏನಾಗಿದೆ, ಯಾವ ಟ್ರೆಂಡ್ ನೋಡಿ, ಇದಕ್ಕೂ ಹೋಗೋಣ. ನೋಡಿ, ಬ್ಯೂಟಿಫುಲ್ಲಾಗಿ ಇಲ್ಲೊಂದು ಟ್ರೆಂಡ್ ಆಗಿದೆ. ಇದು ಕರೆಕ್ಷನ್ ಬಂದಿದೆ. ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ, ಗ್ಯಾಪ್ ಡೌನ್ ಓಪನ್ ಆಗಿ ನೋಡಿ ಇಲ್ಲಿಂದ 0.76 ಬಂದಿದೆ. ಬಂದಮೇಲೆ ಈ ಲೆವೆಲ್ ತೆಗೋಣ. ಈಗ ನಮಗೆ ದೊಡ್ಡ ಲೆವೆಲಲ್ಲಿ ನೋಡಿ, ದೊಡ್ಡ ಲೆವೆಲ್ಗೆ ನನಗೇನೋ 0.618 ಲೆವೆಲ್ಗೆ ಬಂದಿಲ್ಲ ಮಾರ್ಕೆಟ್ ಅಲ್ವಾ? ಇನ್ನೂ ಸ್ವಲ್ಪ ಗ್ಯಾಪ್ ಇದೆ. ಇವತ್ತೇನು ನಿನ್ನೆ ಯಾವ ಥರ ಇತ್ತಲ್ಲ ಅದೇ ಥರ ಇವತ್ತು 0.618ಗೆ ಗ್ಯಾಪ್ ಇದೆ. ಸೊ ಹಂಗಾಗಿ ನಾವೇನು ಮಾಡ್ಬೋದು? ನಾಳೆ ಮಾರ್ಕೆಟ್ ಅವರ್ಲಿ ನೋಡಿ ಬ್ಯೂಟಿಫುಲ್ ಆಗಿದೆ. ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋಗಿ ನೋಡಿ, ನಾಳೆ ಗ್ಯಾಪ್ ಡೌನ್ ಆಗಿ ಪ್ರೈಸ್ ಆಕ್ಷನ್ ತಳಗಡೆ ಮಾಡ್ಕೊಂಬಂದರೆ ಮಾಡಿಸ್ಕೋಣ. ಇಲ್ಲೆಲ್ಲಾದರೂ ಓಪನ್ ಆಗಿ TS ಕೇಸ್ ಒಳಗಡೆ ಬಂದು ಪ್ರೈಸ್ ಆಕ್ಷನ್ ಮಾಡಿದ್ರೆ ಮಾರ್ಕೆಟು ವೆರಿ ಸಿಂಪಲ್. ನಾವು ಈ ಟ್ರೆಂಡ್ನ A = C ಹಾಕ್ಕೊಬೋದು ಅಲ್ವಾ? ಹೆಚ್ಚು ನೋಡಿ, ಬ್ಯೂಟಿಫುಲ್ಲಾಗಿ ಈ ಟ್ರೆಂಡ್ನ A = C ನಮಗೆ 23,062 ಬರ್ತಾ ಇದೆ. ಮತ್ತು 0.618 ಲೆವೆಲ್ ಸಹ ಅದೇ ಇದೆ. ಮತ್ತು ನಮ್ಮ ಟ್ರೆಂಡ್ ಲೈನ್ ನೋಡಿ, ಇದೆಲ್ಲ ಬ್ಯೂಟಿಫುಲ್. ಇಲ್ಲಿಂದ ಇಲ್ಲಿ ಮಿನಿಮಮ್ ಎಷ್ಟು ಪಾಯಿಂಟ್ ಇದೆ? 438 ಅಂದರೆ ಅಪ್ರಾಕ್ಸಿಮೇಟ್ಲಿ 400 ಪಾಯಿಂಟು. ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಪ್ರೈಸ್ ಆಕ್ಷನ್ ಇದು ತಳಗಡೆ ಮಾಡಿದ್ವಿ, ಅಥವಾ ಇಲ್ಲೆಲ್ಲ ಓಪನ್ ಆಗಿ ಟೆಸ್ಟ್ ಮಾಡಿ ತಳಗಡೆ ಬಂದರು, ಬ್ಯೂಟಿಫುಲ್ 1 2 3 ಆಗಿ 4 ಆಗಿ ಆಮೇಲೆ 5 ಆಗುತ್ತೆ. ಸೂಪರ್ ಡೂಪರ್ ಆಗಿ A = C ಕಂಟಿನ್ಯೂಷನ್ ಆಗುತ್ತೆ. ಅಲ್ಲಿಂದ ಏನಾಗ್ಬೋದು? A = C ಕಂಟಿನ್ಯೂಷನ್
ಆಗಿ ಅದೇ ಥರ ಇದ್ದರೆ ಹಂಗೆ ಕಂಟಿನ್ಯೂಷನ್ ಆಗ್ಬೋದು, ಅಥವಾ ಇಲ್ಲಿಂದ ಕ್ವಿಕ್ ರಿವರ್ಸಲ್ ಆಗೋದು. ಇದೇನಾಗುತ್ತೆ ನಾವು ನಾಳೆ ನೋಡ್ಕೊಳ್ಳೋಣ. ಬ್ಯೂಟಿಫುಲ್ ಆಗಿದೆ ಮಾರ್ಕೆಟು. ಅಥವಾ ಗ್ಯಾಪ್ ಅಪ್ ಓಪನ್ ಆದರೆ ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕು? ವೆರಿ ಸಿಂಪಲ್. ಈ ಥರ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನಾಳೆ ಇದಕ್ಕೆ ಕೊಡಿಸಿ ಹಾಕೊಂಬಿಡಿ. ಸ್ಟಾರ್ಟಿಂಗು ಏನಿದೆಯಲ್ಲ ಇದರ ಇದೊಂದು ಟಾಪ್ ಆಗಿದೆ ನೋಡಿ, ಈ ಬಾಟಮ್ಗೆ ಇದೊಂದು ಬಿ ಹಾಕ್ಕೊಂಡು ಕೊಡಿಸಿ ಹಾಕ್ಕೊಂಡ್ರೆ ನನಗೆ ಟಾರ್ಗೆಟ್ ಸಿಗ್ತಾ ಬರುತ್ತೆ. 23,600, 23,651, 38,602 ಇದೆಲ್ಲ ನೋಡೇ ಇದ್ದೀರಾ. ಇದೆಲ್ಲ ಇಂಟ್ರಾಡೇಲಿ ತುಂಬ ಇಂಪಾರ್ಟೆಂಟು. ನನಗೆ ಈ ಟ್ರೆಂಡ್ ಲೈನ್ ಮೇಲೆ ಪ್ರೊಜೆಕ್ಷನ್ ಮಾಡಿದ್ರೆ ನನಗೆ 23,561 ಗಂಟೆ ಹೋಗೋ ಚಾನ್ಸಸ್ ಇರುತ್ತೆ. ಬ್ಯೂಟಿಫುಲ್ಲಾಗಿ ಇದಾಗಿದೆ ಮಾರ್ಕೆಟ್ ಇವತ್ತು. ನಾಳೆ ಇದನ್ನು ಬ್ರೇಕ್ಔಟ್ ಕೊಟ್ಟರೆ ಪ್ರೊಜೆಕ್ಷನ್